ಓಂ ನಮಸ್ತೆ. ಈ ಸಂಚಿಕೆಯಲ್ಲಿ ನಾನು ಯುಗಾದಿಯ ಫಲ ಮಕರ ರಾಶಿಯವರಿಗೆ ಎಂಬುದಾಗಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಕರ ರಾಶಿಯವರ ಸದ್ಯದ ಗ್ರಹ ಸ್ಥಿತಿಯನ್ನು ನಾವು ಗಮನಿಸಿದಾಗ ಇವರಿಗೆ 3ನೇ ಮನೆಯಲ್ಲಿ ಶನಿ ಇದ್ದಾನೆ, 2ನೇ ಮನೆಯಲ್ಲಿ ರಾಹು, 6ನೇ ಮನೆಯಲ್ಲಿ ಗುರು, 7ನೇ ಮನೆಯಲ್ಲಿ 8ನೇ ಮನೆಯಲ್ಲಿ ಕೇತು ಇದ್ದಾನೆ. ಇಷ್ಟು ನಂತರ ಗುರು 7ನೇ ಮನೆಗೆ ಬರ್ತಾನೆ, ನಂತರ 8ನೇ ಮನೆಗೆ ಹೋಗಿ ಮತ್ತೆ 7ನೇ ಮನೆಗೆ ಬರೋದು. ಇಷ್ಟು ಮಕರ ರಾಶಿಯವರಿಗಾದರೆ ಶನಿ 3ನೇ ಮನೆಯಲ್ಲೇ ಇರ್ತಾನೆ ಮತ್ತು ರಾಹು 2ನೇ ಮನೆಯಲ್ಲೇ ಇರ್ತಾನೆ. ಅವನು ಡಿಸೆಂಬರಲ್ಲಿ ಜನ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ, ಅಂದರೆ ಜನ್ಮಕ್ಕೆ ಬರ್ತಾ ಇದ್ದಾನೆ, ಮಕರ ರಾಶಿಗೆ ಬರ್ತಾ ಇದ್ದಾನೆ. ಕೇತು 7ನೇ ಮನೆಗೆ ಹೋಗ್ತಾನೆ. ಇದನ್ನು ನಾವು ಗಮನಿಸಿದಾಗ ಮುಖ್ಯವಾಗಿ ಮಕರ ರಾಶಿಯವರಿಗೆ ಉತ್ತರಾಷಾಢ ನಕ್ಷತ್ರ 2, 3 ಮತ್ತು 4ನೇ ಪಾದಗಳು, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರದ ಮೊದಲನೇ 2 ಪಾದಗಳು ಮಕರ ರಾಶಿಯಲ್ಲಿ ಬರುತ್ತೆ. ಇವರಿಗೆ ಶುಭಕರವಾದ ದಿನಗಳು ಅಂದರೆ ಬುಧವಾರ, ಶುಕ್ರವಾರ ಮತ್ತು ಶನಿವಾರ. ಶುಭಕರವಾದ ಬಣ್ಣಗಳೆಂದರೆ ನೀಲಿ, ಹಸಿರು ಮತ್ತು ಹಳದಿ. ಶುಭಪ್ರದವಾದ ಸಂಖ್ಯೆಗಳೆಂದರೆ 4, 5, 6, 8. ಶುಭಪ್ರದವಾದ ದಿಕ್ಕಂದರೆ ಪಶ್ಚಿಮ. ಇದನ್ನು ಗಮನಿಸಿದಾಗ ಮಕರ ರಾಶಿಯವರಿಗೆ ನೋಡಿ, ಹೋದ ವರ್ಷದಿಂದ ಶನಿ 3ನೇ ಮನೆಯಲ್ಲಿದ್ದಾನೆ. ಇದು ಬಹಳ ಶುಭಕರವಾಗಿದೆ. 3ನೇ ಮನೆ 3, 9, 11 ಇದೆಲ್ಲ ಶುಭಕರವಾದ ರಾಶಿ. ಆದ್ದರಿಂದ ಶನಿಗೆ ಹಲವಾರು ರೀತಿಯ ಉದ್ಯೋಗದಲ್ಲಿ ಉನ್ನತಿ ಸ್ಥಾನಕ್ಕೆ ಹೋಗೋದು, ಸ್ಥಿರಾಸ್ತಿ ಸಂಪಾದನೆ, ಇದನ್ನೆಲ್ಲ ಶನಿ ಮಕರ ರಾಶಿಯವರಿಗೆ ಮಾಡ್ತಿರ್ತಾನೆ. ಗುರುವನ್ನು ನಾವು ನೋಡಿದಾಗ ಜೂನ್ನಿಂದ 5 ತಿಂಗಳು ಬಹಳ ಒಳ್ಳೆಯ ದಿನ, ಬಹಳ ಒಳ್ಳೆಯ ತಿಂಗಳುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಲವಾರು ರೀತಿಯ ಬದಲಾವಣೆಗಳು ಇದೆಲ್ಲ ನಾವು ಇಲ್ಲಿ ಕಾಣಬಹುದು. ಇಲ್ಲಿ ರಾಹು ಮಾತ್ರ 2ನೇ ಮನೆಯಲ್ಲಿರೋದ್ರಿಂದ ಕುಟುಂಬ ಸಮಸ್ಯೆ ಸ್ವಲ್ಪ ಇವರು ಕಾಡ್ತಿರುತ್ತೆ. ಕುಟುಂಬ ಸಮಸ್ಯೆ, ರಾಹು ಮಾತೃಕರಕ, ಮಾತಾಮಹಕರಕ, ಅದರಿಂದ ತಾತನಿಗೆ ಹುಷಾರು ತಪ್ಪೋದು ಅಥವಾ ಈ ಒಂದು ಬದಲಾವಣೆಗಳಲ್ಲಿ ನಾವು ನೋಡ್ಬೋದು. ನಂತರ ಡಿಸೆಂಬರಲ್ಲಿ ಜನ್ಮಸ್ಥಾನಕ್ಕೆ ರಾಹು ಬರ್ತಿರೋದ್ರಿಂದ ಆ ಸಮಯದಲ್ಲಿ ಮನಸ್ತಾಪಗಳು, ತಲೆನೋವು ಬರೋದು, ವೃಥಾ ತಿರುಗಾಟ, ಇದೆಲ್ಲ ಜನವರಿ ತಿಂಗಳಿಂದ ಶುರು ಆಗುತ್ತೆ. ಆ ಕಾರಣ ಸುಬ್ರಹ್ಮಣ್ಯ ಪೂಜೆ ಮಾಡೋದು, ಸರ್ಪ ಸೂಕ್ತ ಜಪ ಮಾಡೋದು, ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ಗುರು ಕೂಡ ಜೂನ್ನಿಂದ 5 ತಿಂಗಳಲ್ಲಿದ್ದು ನಂತರ ಸಿಂಹರಾಶಿಗೆ ಹೋಗ್ತಾನೆ. ಯಾವಾಗ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಸಿಂಹರಾಶಿಯಲ್ಲಿ ಇರ್ತಾನೆ. ಈ ಸಮಯದ 8ನೇ ರಾಶಿ ಆದ್ದರಿಂದ 8ನೇ ಮನೆ ಆಗುತ್ತೆ ಇವರಿಗೆ. ಈ ಸಮಯದಲ್ಲಿ ಸ್ವಲ್ಪ ಹುಷಾರು ತಪ್ಪೋದು, ವೃಥಾ ಪ್ರಯಾಣ, ಮೇಲಧಿಕಾರಿಗಳ ತೊಂದರೆ. ಜನವರಿ, ಡಿಸೆಂಬರ್ ತಿಂಗಳಲ್ಲಂತೂ ಇದು ನಿಖರವಾಗಿ ಹೇಳ್ಬೋದು. ಕೆಲವು ಬದಲಾವಣೆಗಳನ್ನು ನಾವು ನೋಡ್ಬೋದು ಮಕರ ರಾಶಿಯವರಿಗೆ ಈ ತಿಂಗಳಲ್ಲೇ ಇರುತ್ತೆ. ಅದನ್ನು ಬಿಟ್ಟರೆ ಶನಿ 3ನೇ ಮನೆಯಿಂದ ಉದ್ಯೋಗದಲ್ಲೆಲ್ಲ ಉನ್ನತಿ ಸ್ಥಾನಕ್ಕೆ ಹೋಗ್ತಾರೆ. ಮತ್ತು ಸ್ನೇಹಿತರಿಂದ ಸಹಾಯ, ಇದನ್ನೆಲ್ಲ ಇವರು ನಿರೀಕ್ಷಣೆ ಮಾಡಬಹುದು. ಆದರೆ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಕುಟುಂಬದವರಿಗೆ ವ್ಯತ್ಯಾಸ, ಆರೋಗ್ಯ ವ್ಯತ್ಯಾಸ, ಇದನ್ನೆಲ್ಲ ನೀವು ನೋಡಬೇಕಾಗುತ್ತೆ. ಮತ್ತು ಇದನ್ನು ಬಿಟ್ಟರೆ ಮಿಕ್ಕದಾದಿಯಾಗಿ ಮಕರ ರಾಶಿಯವರಿಗೆ ಬಹಳ ಒಳ್ಳೆಯದಿದೆ ಈ ವರ್ಷ. ಮನೆಯವರು ಪೂಜೆ ಮಾಡೋದು, ಸುಬ್ರಹ್ಮಣ್ಯ ಪೂಜೆ, ಸರ್ಪಸೂಕ್ತ ಜಪ, ಇಷ್ಟನ್ನು ಮಾಡಿಕೊಂಡ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಮಕರ ರಾಶಿಯವರಿಗೆ. ಇನ್ನು ಮಕರ ರಾಶಿಯವರ ಆದಾಯ ವ್ಯಯಕ್ಕೆ ಬಂದರೆ 2 ಆದಾಯ 8 ವ್ಯಯ ಇದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಜೂನ್ನಿಂದ ಬರುವ ಆದಾಯನೆಲ್ಲ ಕ್ರೋಢೀಕರಣ ಮಾಡಿಕೊಂಡಿದ್ದರೆ ಮತ್ತೆ ನಂತರ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳಲ್ಲಿ ಅದೆಲ್ಲ ಖರ್ಚಾಗೋಗುತ್ತೆ, ವ್ಯಯ ಆಗೋಗುತ್ತೆ. ನಂತರ ಅದು 2 ಆದಾಯ 8 ವ್ಯಯ ಇದೆ. ಮತ್ತು ಆರೋಗ್ಯ 6, ಅನಾರೋಗ್ಯ 4 ಇದೆ, ಅದು ಚೆನ್ನಾಗಿದೆ. ಮತ್ತು ಸುಖ 6, ದುಃಖ 3 ಇವೆರಡು ಚೆನ್ನಾಗಿದೆ. ಈ ಕಾರಣ ಮಕರ ರಾಶಿಯವರಿಗೆ ದಿನಗಳು ಚೆನ್ನಾಗಿದ್ದು ಕೇವಲ ಸ್ವಲ್ಪ ರಾಹು, ಕೇತು ಇವುಗಳನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಮತ್ತು ಗುರುಗಳ ಜಪ ಮಾಡೋದು, ಗುರುಪಾದಕ ಪೂಜೆ ಕೂಡ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ನಮಸ್ತೆ.